ಹಾಯ್ ಹಲೋ ವ್ಯೂವರ್ಸ್, ನಾವಿವತ್ತು ಬಂದಿರೋಂಥದ್ದು ಕೂಡಲ್ ಸಾಮ್ರಾಜ್ಯಕ್ಕೆ. ಇಲ್ಲಿ ನಾವು ಒಂದು ವಿಶಿಷ್ಟವಾಗಿರೋಂಥ ಎಕ್ಸಾಟಿಕ್ ಬ್ರೀಡ್ಗಳನ್ನ ನೋಡ್ಬೋದು. ಅಂದರೆ ಕಂಪ್ಲೀಟ್ಲಿ ರಷ್ಯನ್ ಲೈನೇಜಿಂದ ಬಂದಿರೋಂಥದ್ದು. ಈ ಕೆನಲ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಈ ಕೆನಲ್ ಹೆಸರೇನಂತಂದರೆ ಓಲ್ಡ್ ಮಂಕ್ ಕೆನಲ್ ಅಂತ. ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತು ಇವ್ರ ಹತ್ರ ನಾಯಿ ಕೂಡ ಡಿಫ್ರೆಂಟೇ ಇರೋದು. ಯಾಕಂತಂದರೆ ಬೆಂಗಳೂರಲ್ಲೇ ಕೂಡ ಎಲ್ಲೂ ನೋಡೋಕ್ಕೆ ಸಿಗೋಲ್ಲ. ಕಂಪ್ಲೀಟ್ಲಿ 10 ಕಲರ್ಸ್ ಡಿಫ್ರೆಂಟ್ ಕಲರ್ ಇರೋದು ಇವ್ರ ಹತ್ರ. ಎಲ್ಲ ಟಾಯ್ ಬ್ರೀಡ್ಸೇ. ಟಾಯ್ ಪೊಮೋರಿಯನ್ ಸಿಗುತ್ತೆ ಇವ್ರ ಹತ್ರ, ಟಾಯ್ ಪೂಡಲ್ ಸಿಗುತ್ತೆ, ಮತ್ತು ವೆಲ್ಶ್ ಕೂರ್ಗಿ ಸಿಗುತ್ತೆ. ಮತ್ತು ನಾನು ನಿಮ್ಮ ಯುವ ಫ್ರಮ್ ಯುವ ಪ್ರಪಂಚ. ಈಗ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾವ್ಯಾವ ಬ್ರೀಡ್ಸ್ ಇದೆ, ಯಾವ್ಯಾವ ಕಲರ್ ಇದೆ, ಮತ್ತು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳೋಣ. ಬನ್ನಿ ಗಾಯ್ಸ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಕೆನಲ್ ಹೆಸರು ಮತ್ತು ನಿಮ್ಮ ಹೆಸರು? ನಮ್ಮ ಹೆಸರು ಗುಣ ಅಂತ. ನಮ್ಮ ಕೆನಲ್ ಹೆಸರು ಓಲ್ಡ್ ಮಂಕ್ ಕೆನಲ್ ಅಂತ. ನಾವು ಬ್ರೀಡರ್ ಆ್ಯಕ್ಚುಲ್ ಆಗಿ ನಾವು ಒಂದು 20 ಇಯರ್ಸಿಂದ ಬ್ರೀಡ್ ಮಾಡ್ತಾ ಇದ್ವಿ. ಇದಕ್ಕೆ ಮುಂಚೆ ಲಾಸ್ಟ್ ಬ್ರೀಡ್ ಮಾಡ್ತಾ ಇದ್ದೀವಿ. ಇವಾಗ ಪ್ರೆಸೆಂಟ್ ಒಂದು 7 to 8 ಇಯರ್ಸು ಟಾಯ್ ಬ್ರೀಡ್ಸ್ ಮಾಡ್ತಾ ಇದ್ವಿ. ಟಾಯ್ಸ್ ಬ್ರೀಡ್ಸಲ್ಲಿ ನಾವು ಮೇಯ್ನು ಟಾಯ್ ಪೂಡಲ್ಸ್ ಮಾಡ್ತೀವಿ. ಪೂಡಲ್ಸಲ್ಲಿ ಎಕ್ಸಾಟಿಕ್ ಕಲರ್ಸ್ ಮಾಡ್ತೀವಿ. ಮೇಯ್ನು ನಾರ್ಮಲ್ ಆಗಿ 2 to 3 ಕಲರ್ಸ್ ನೋಡ್ತೀರಾ ಇಲ್ಲಿ. ಒಂದು ಆಪ್ರಿಕೋಟು, ಕ್ರೀಮು, ವೈಟು, ಬ್ಲ್ಯಾಕ್, ಈ ಥರ ನಮ್ಮ ಹತ್ರ ಒಂದು 10 ಕಲರ್ಸ್ ಇರುತ್ತೆ. ಎಲ್ಲ ಪ್ಯೂರ್ ರಷ್ಯನ್ ಲೈನೇಜು. ರಷ್ಯನ್ ಲೈನ್ ಪ್ಯಾರೆಂಟ್ಸ್ ಎಲ್ಲ ರಷ್ಯನ್. ಸೊ ಅದರದ್ದು ಮರಿ ಇಟ್ಕೊಂಡು ನಾವು ಮಾಡ್ತೀವಿ. ಅವಾಗ ಪ್ಯೂರ್ ನನ್ನ ಹತ್ರ ಒಂದು 10 ಕಲರ್ಸ್ ಇದೆ. ಟಾಯ್ ಪೂಡಲ್ ಬಿಟ್ಟು ಟಾಯ್ ಪಾಮ್ ಮಾಡ್ತೀವಿ, ಆಮೇಲೆ ವೆಲ್ಶ್ ಕಾರ್ಗಿ ಮಾಡ್ತೀವಿ. ಇದೆಲ್ಲ ಎಕ್ಸಾಟಿಕ್ ರೇರ್ ಟಾಯ್ ಬ್ರೀಡ್ಸ್ ಮಾಡ್ತೀವಿ ನಾವು. ಅದರ ಇದು ಪ್ಯೂರ್ ಟಾಯ್ ಪೂಡಲ್. ಇದು ಅಪ್ಕಮಿಂಗ್ ಶೋಗೆ ರೆಡಿ ಆಗ್ತಾ ಇದೆ. ಇದು ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ? 8 months ಆಗಿದೆ. ಏನ್ ಕಲರ್ ಸರ್ ಇದು? ಇದು ಫ್ಯಾಂಟಮ್ ಕಲರ್. ಇದು ಡಬಲ್ ಕಲರ್ ಬರುತ್ತೆ, ಬ್ಲ್ಯಾಕ್ ಅಂಡ್ ಟ್ಯಾನ್ ಬರುತ್ತೆ. ನೋಡಿದ್ರೆ ಇದು ಬ್ಲ್ಯಾಕ್ ಇರುತ್ತೆ ನೋಡಿ. ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಬ್ಲ್ಯಾಕ್ ಇದೆ ನೋಡಿ. ಮೇಲೆಲ್ಲ ಟ್ಯಾನು, ಫೇಸು, ಲೆಗ್ ಅಲ್ಲಿ ಕಾಣಿಸುತ್ತೆ. ಹಿಂದೆ ಮಾಡಿದ್ದೀನಿ, ಅದಕ್ಕೆ ಅಷ್ಟು ಕಾಣಿಸ್ತಾ ಇಲ್ಲ. ಫುಲ್ ನೀವೇ ಕಟ್ ಮಾಡಿರೋದು? ನಾವು ಗ್ರೂಮ್ ಮಾಡ್ತೀನಿ. ಯಾಕೆ ಸರ್ ಈ ತರ ಮಾಡೋದು ನೀವು? ಇದು ಶೋ ಮಾಡೋದು ಈ ತರ ಮಾಡ್ತೀವಿ ನಾವು. ಶೋ ಕೂಡಲ್ಲಿ ನೀವು ಒಂದೇ ಬ್ರೀಡ್ ಅಲ್ಲಿ ನಿಮ್ಗೆ ವೆರೈಟಿ ಆಫ್ ಗ್ರೂಮಿಂಗ್ ಇರುತ್ತೆ. ಮೀನ್ಸ್ ಮಿಕ್ಕಿ ನಾಯಿದೆಲ್ಲ ಬೇಸಿಕ್ ಗ್ರೂಮಿಂಗ್ ಇರುತ್ತೆ. ಹೌದೌದು. ನಿಮ್ಗೆ ಸಿಜಲು ಬರುತ್ತೆ. ಆದ್ರೆ ಒಂದು ಕೂಡಲ್ ಒಂದು ಬ್ರೀಡ್ ಅಲ್ಲಿ ನಿಮ್ಗೆ ಗ್ರೂಮ್ ಬೇಕಾದ್ರೆ ಎಷ್ಟೋ ಟೈಪ್ ಇದೆ ನೋಡಿ. ಒಂಥರ ಫುಲ್ ಬಾಚ್ಬೋದು ನೋಡಿ. ಎಷ್ಟು ಜನ ಮಕ್ಕಳ ತರ ಅಟ್ರಾಕ್ಟಿವ್ ಇರುತ್ತೆ. ಇದು ಅಟ್ರಾಕ್ಟಿವ್ ಆಗಿ ಒಳ್ಳೆ ಕುರಿ ಮರಿದಾರ ನೀಟಾಗಿ ಚೆನ್ನಾಗೈತೆ. ಒಳ್ಳೆ ನೋಡ್ಬೋದು ನೀವು. ಶೋ ಕ್ವಾಲಿಟಿ. 8 months ಅಂತ ಇದಕ್ಕೆ. ಬ್ಲ್ಯಾಕ್ ಅಂಡ್ ಟ್ಯಾನ್ ಕಲರ್. ಎಕ್ಸಾಟಿಕ್. ಇದು ಎಕ್ಸಾಟಿಕ್ ಕಲರ್. ಇದು ಇರಲ್ಲ, ಇದು ಬೇರೆ ಕಡೆ ಸಿಗಲ್ಲ, ಎಲ್ಲಿ ಸಿಗಲ್ಲ ಈ ತರ ಕಲರ್. ಬ್ಲ್ಯಾಕ್ ಸಿಗುತ್ತೆ, ಈ ತರ ಡಬಲ್ ಕಲರ್ಸ್, ಈ ತರ ಡಬಲ್ ಕಲರ್ಸ್ ತುಂಬಾ ರೇರ್. ನೀವು ನೋಡೋದೇ ತುಂಬಾ ರೇರು. ಬನ್ನಿ ನೆಕ್ಸ್ಟ್ ನೋಡೋಣ. ಇದು ಎಕ್ಸಾಟಿಕ್ ಕಲರ್. ಇದು ಪಾರ್ಟಿ ಕಲರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಇವಾಗ ಟ್ರಿಮ್ ಮಾಡಿದ್ರಿಂದ ಅಷ್ಟು ಬ್ಲ್ಯಾಕ್ ಗೊತ್ತಾಗ್ತಲ್ಲ. ಇದು ನೋಡಿದ್ರೆ ಇದು ವೈಟ್ ಇರುತ್ತೆ. ವೈಟಲ್ಲಿ ನಿಮ್ಗೆ ಪಾರ್ಟಿ ಕಲರ್ ಅಂದರೆ ಡಬಲ್ ಕಲರ್ಸ್ ಬರುತ್ತೆ. ನೋಡಿದ್ರೆ ತುಂಬ ಒಂಥರ ಎಕ್ಸಾಟಿಕ್ ಇರುತ್ತೆ. ಫುಲ್ ಬಾಡಿ ವೈಟ್ ಇರುತ್ತೆ. ಕಿವಿ ನೋಡಿದ್ರೆ ಬ್ಲ್ಯಾಕ್ ಇರುತ್ತೆ. ಇವಾಗ ಟ್ರಿಮ್ ಮಾಡಿದ್ರೆ ಗೊತ್ತಾಗ್ತಲ್ಲ, ಇಲ್ಲ ಫುಲ್ ಡಾರ್ಕ್ ಇರುತ್ತೆ ಕಿವಿ. ಈ ಕಲರ್ ಕಂಪ್ಲೀಟ್ ಆಗಿ ಇರುತ್ತೆ. ಅಂದರೆ ಇವು ಟ್ರಿಮ್ ಮಾಡಿರೋದ್ರಿಂದ ಇದು ಕಂಪ್ಲೀಟ್ ಈ ತರ ಆಗಿದೆ ಅಷ್ಟೇನೆ. ಇದೆಲ್ಲ ಆಟ ಆಡಿ ಮಾಡ್ಕೊಂಡಿರೋದು. ಇದು ಬ್ಲ್ಯಾಕ್ ಅಂಡ್ ವೈಟ್ ತುಂಬಾ ಈ ತರ ನೀವು ನೋಡೋದು ಫುಲ್ ಇಂಟರ್ನೆಟ್ ಅಲ್ಲಿ ನೋಡ್ತೀರಾ. ಈ ತರ ಕಲೆಕ್ಷನ್ ಯಾರಿಗೂ ಸಿಗಲ್ಲ. ಇದು ತೋರಿಸ್ತೀನಿ. ಇದು ಕೋಟ್ ನೋಡಿದ್ರೆ ಫುಲ್ ಶೈನಿಂಗ್ ಇರುತ್ತೆ. ಸರ್ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಲ್ಲ, ಬೇರೆ ಹತ್ರ ಸಿಗಲ್ಲ ಅಂದ್ರೆ ನೀವು ಯಾಕಂದ್ರೆ ನಾವ್ ಯಾರ ಹತ್ರ ಸಿಗಲ್ಲ. ನಾವು ಕೂಡಲ್ಸೇ ಮಾಡ್ತಾ ಇದೀವಿ. ಇದೆಲ್ಲ ನಾವೇ ಬ್ರೀಡ್ ಮಾಡಿ ಇದನ್ನ ಮರಿ ನಮ್ಮ ಹತ್ರ ಹಾಕಿ ಈ ತರ ಮಾಡಿ ಇಕ್ಕಿದೀವಿ. ನಾವು ಇಷ್ಟು ದಿನ ಬ್ರೀಡ್ ಮಾಡಿದೀವಿ. ಎಲ್ಲಿ ಸಿಗಲ್ಲ ನಿಮ್ಗೆ. ವೈಟ್ ಎಲ್ಲ ಸಿಗ್ಬಿಡುತ್ತೆ. ಇದು ಫ್ಯಾನ್ಸಿ ಕಲರ್ ಸಿಗಲ್ಲ ನಿಮಗೆ. ಅದಕ್ಕೆ ನಿಮಗೆ ಈ ಥರ ಏನಾದರೂ ಫ್ಯಾನ್ಸಿ ಕಲರ್ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಓಲ್ಡ್ ಮಂಕ್ ಕೆನಲ್ ಅವ್ರನ್ನ. ಇದು ನೀವು ಡೈರೆಕ್ಟಾಗಿ ಮಾಡಿದ್ರೆ ನಿಮಗೆ ಕಮಿಷನ್ ಕೊಟ್ಟು ತೊಗೊಂಡೋದು ಒಂದು ಕಮ್ಮಿ ಆಗುತ್ತೆ. ಮತ್ತು ಇವ್ರ ಹತ್ರ ಬಂದಾಗ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ನೋಡ್ಕೊಬೇಕು ಕಂಪ್ಲೀಟಾಗಿ ಇವ್ರು ಹೇಳ್ಕೊಂಡು ಕೊಡ್ತಾರೆ ನಿಮಗೆ. ಆನ್ಲೈನಲ್ಲಿ ತೊಗೊಳೋದಾದರೆ, ಇಲ್ಲಾಂದರೆ ಯಾರಿಗೋ ಒಬ್ರಿಗೆ ವಾಟ್ಸಪ್ಪಲ್ಲಿ ಬಂದಿರುತ್ತೆ ಅವ್ರ ಹತ್ರ ತೊಗೊಳೋದಾದ್ರೆ ನಿಮಗೆ ಕಂಪ್ಲೀಟಾಗಿ ನಾಯಿ ಮಾತ್ರ ಬರುತ್ತೆ. ಅದು ಕಂಪ್ಲೀಟ್ಲಿ ಯಾರಪ್ಪ ಯಾರಮ್ಮ ಅವೆಲ್ಲ ನಿಮ್ಗೆ ಏನೂ ಗೊತ್ತಾಗಲ್ಲ. ಮತ್ತು ಮೇಂಟೈನ್ ಮಾಡೋದು ಗೊತ್ತಾಗಲ್ಲ. ಕೊನೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಬೇಕು ಹೌ ಟು ಮೇಂಟೈನ್ ಪೂಡಲ್ ಅಂತ. ಸರ್ ಇದು ಟ್ರಿಮ್ಮಿಂಗ್ ಮಾಡಿದಿರಲ್ಲ, ಇದಕ್ಕೆ ಸರ್ ಲಾಸ್ಟ್ ಥರ ಮಾಡಿಲ್ಲ? ಸೊ ಇದು ನಾನು ಇದು ಬ್ರೀಡಿಂಗ್ ಪರ್ಪಸ್ ಇಕ್ಕಿದ್ದೀನಿ. ಇದು ಮುಂಚೆ ಸಮ್ಮರ್ ಇರುವಾಗ ಬೇಸಿಕ್ ಗ್ರೂಮಿಂಗ್ ಮಾಡಿದ್ದೀನಿ, ಮೇಂಟೆನೆನ್ಸ್ ಗ್ರೂಮಿಂಗ್. ಅದಕ್ಕೆ ಈ ಥರ ಇದೆ. ಇಲ್ಲಾಂದ್ರೆ ಅದಕ್ಕೂ ಮಾಡಿದ್ದೀನಿ. ಇದು ಬ್ರೀಡಿಂಗ್ ಪರ್ಪಸ್ ಇಕ್ಕಿದ್ದೀನಿ. ಇದು ಶೋ ಮಾಡೋದಿಲ್ಲ ಇವಾಗ ನಾನು. ಈಗ ಇದು ಫ್ಯಾನ್ಸಿ ಇದೆಲ್ಲ ನಾವು ಶೋ ಮಾಡಲ್ಲ. ಪಾರ್ಟಿಸಿಪೇಟ್ ಮಾಡೋದು ಮಾಡಿರ್ತೀರಾ, ಬೇಕು ಅಂದವನ್ನ ಮನೇಲಿ ಇಟ್ಕೊಳೋ ಫ್ಯಾನ್ಸಿ ಕಟ್. ಯಾಕಂದ್ರೆ ಇದೆಲ್ಲ ಸಿಗಲ್ಲ ನಮ್ಗೆ. ಇದೆಲ್ಲ ತುಂಬಾ ರೇರ್ ಅಲ್ವಾ, ಅದಕ್ಕೆ ಅಷ್ಟು ಇದು ಮಾಡಲ್ಲ. ಸರಿ ಸರ್, ನೆಕ್ಸ್ಟ್ ತೋರಿಸಿ ಸರ್. ಸೊ ಈ ಕಲರು ಸಿಲ್ವರ್ ಅಂಡ್ ಟ್ಯಾನು. ಇದನ್ನು ಪಾರ್ಟಿ ಕಲರ್. ಇದು ತುಂಬಾ ಒನ್ ಆಫ್ ದ ರೇರೆಸ್ಟ್ ಕಲರ್ಸ್. ಇದು ಸಿಲ್ವರ್ ಬರುತ್ತೆ. ಸಿಲ್ವರೇ ತುಂಬಾ ರೇರು.
ಸಿಲ್ವರ್ ಅಲ್ಲಿ ಸಿಲ್ವರ್ ಅಂಡ್ ಟ್ಯಾನ್ ಬರುತ್ತೆ. ಸಿಲ್ವರ್ ಅಂಡ್ ಟ್ಯಾನ್ ನೋಡಿದ್ರೆ ಇದು ಟ್ಯಾನ್ ಬರುತ್ತೆ. ಟ್ಯಾನ್ ಅಂದ್ರೆ ಆಫ್ ವೈಟ್ ತರ ಬರುತ್ತೆ, ಡಬಲ್ ಕಲರ್. ಸಿಲ್ವರ್ ಪೂಡಲಲ್ಲಿ ಸಿಲ್ವರ್ ತುಂಬಾ ರೇರು, ಅದರಲ್ಲಿ ಇದು ಇನ್ನೂ ಎಕ್ಸಾಟಿಕ್. ಇದು ಒನ್ ಆಫ್ ದ ನಮ್ಮ ಕೆನಲಲ್ಲಿ ಒಂದು ರೇರೆಸ್ಟ್ ಕಲರ್ ಅಂದ್ರೆ ಇದು ಹೇಳ್ಬೋದು. ರೇರೆಸ್ಟ್ ಕಲೆಕ್ಷನ್ ಸಿಲ್ವರ್ ಅಂಡ್ ಟ್ಯಾನ್. ಸರ್ ಇದು ಡಾಲ್ ಫೇಸಾ? ಇದು ಡಾಲ್ ಫೇಸು. ಇದು ಈ ತರ ನಮ್ದು ವೆರೈಟಿ ಆಫ್ ಗ್ರೂಮಿಂಗ್ ಮಾಡ್ಬೋದು. ಸರ್ ಇದು ನಿಮ್ಮ ಹತ್ರ ನಾಯಿ ತಗೊಂಡು ಹೋಗಿದ್ದವ್ರಿಗೆ ನೀವು ಏನಾದರೂ ಇದು ಮಾಡ್ಕೊಡ್ತೀರಾ? ಮೊದಲು ತಗೊಂಡವ್ರಿಗೆ ನಾವು ಫಸ್ಟು ಗ್ರೂಮಿಂಗ್ ಅವ್ರು ಮಾರೋದು ತುಂಬಾ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅದಕ್ಕಿಂತ ಆಫ್ ಪ್ರೈಸ್ ಮಾಡಿಕೊಡ್ತೀವಿ. ನಮ್ಮ ಪಪ್ಪೀಸ್ ಇದ್ರೆ ನಿಮ್ಮ ಹತ್ರ ತಗೊಂಡೋಗಿದ್ರೆ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆಯೋ ಆಫ್ ಪ್ರೈಸಲ್ಲಿ ಮಾಡ್ಕೊಂಡು ಕೊಡ್ತಾರೆ. ಇದಕ್ಕಿಂತ ನಿಮ್ಗೇನು ಸಿಗಲ್ಲ. ಅಲ್ಲೋಗಿ ಅದು ಇದು ಅಂತ ಬ್ಲೇಡ್ ಹಾಕ್ಸ್ಕೊಳೋ ಬದಲು ಇಲ್ಲೇ ಬಂದು ಡೋರ್ ಸ್ಟೆಪ್ ಮಾಡ್ಕೊಡ್ತೀರಾ. ಇನ್ನೂ ಬೆಸ್ಟ್ ಆಗಿ ಹೋಗುತ್ತೆ ನಿಮಗೆ. ಎಲ್ಲೋ ಹೋಗ್ಬೇಕಾಗಿರುತ್ತೆ, ಇಲ್ಲಾಂದ್ರೆ ಬ್ಯುಸಿ ಲೈಫಲ್ಲಿ ಇರ್ತೀರಾ. ಡೋರ್ ಸ್ಟೆಪ್ ಅವ್ರು ಬಂದು ಮಾಡ್ಕೊಂಡು ಕೊಟ್ಟು ಹೋಗ್ತಾರೆ. ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸೇ. ನಿಮಗೆ ಸೆಲೆಕ್ಟ್ ಮಾಡಿರೋಂಥ ಗ್ರೂಮಿಂಗ್ ಯಾವ ಸ್ಟೈಲ್ ಇರುತ್ತೋ ಅದು ತೋರಿಸಿ ಅವ್ರು ಮಾಡಿಕೊಡ್ತಾರೆ. ಸರಿ ಸರ್, ನೆಕ್ಸ್ಟ್ ತೋರಿಸಿ ಸರ್. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಸೊ ಇದನ್ನು ಟಾಯ್ ಪೂಡಲ್ನೇ. ಇದು ಕ್ರೀಮ್ ಕಲರ್. ಇದು ನೋಡ್ತೀರಾ, ಇದು ವಾಲ್ನಟ್ ಕಲರ್ ಹೇಳ್ತಾರೆ. ಇದು ಇವಾಗ ಪ್ರೆಸೆಂಟಾಗಿ ತುಂಬ ಟ್ರೆಂಡಿ ಇರುತ್ತೆ. ಇದು ಒಂಥರ ಕ್ರೀಮಿಶ್ ಇರುತ್ತೆ. ಆಮೇಲೆ ಈ ಗ್ರೂಮಿಂಗ್ ಅದು ಡಾಲ್ ಫೇಸ್ ಬರುತ್ತೆ. ಇದು ಒಂಥರ ಫ್ಯಾನ್ಸಿ ಗ್ರೂಮಿಂಗ್. ಇದು ಇವಾಗ ತುಂಬ ಲೇಡೀಸ್ ಎಲ್ಲ ಇದೇ ಈಗ ಗ್ರೂಮಿಂಗ್ ಸ್ಟೈಲ್ ತುಂಬ ಇಷ್ಟಪಡ್ತಾರೆ. ಈ ಕಲರ್ ತುಂಬ ಯೂನಿಕ್ ಇರುತ್ತೆ. ಒಂಥರ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಇರುತ್ತೆ. ಆ್ಯಕ್ಚುಲಿ ಇದೇ ಒರಿಜಿನಲ್ ಅಪ್ರಿಕೋಟ್ ಅಂದರೆ ಇದೆ. ಇವಾಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಬೇರೆ ರೆಡ್ಡನ್ನು ಇದು ಏಲಿ ಅದೇ ಅಪ್ರಿಕೋಟ್ ಮಾಡಿಬಿಟ್ಟಿದ್ದಾರೆ. ಗ್ರೂಮಿಂಗ್ಗೆ ಇದ್ರದ್ದೇ ಬೇರೆ ಸ್ಟೈಲು. ಎಲ್ಲದರಲ್ಲೂ ಇಲ್ಲಿ ನೀವು ಇಲ್ಲ ಕೂದಲು ಇಲ್ಲ ನೋಡ್ಬೋದಾಗಿತ್ತು ಇಷ್ಟೊತ್ತಕ. ಇಲ್ಲೇ ಇದರಲ್ಲಿ ಈ ಬಾಡಿ ಫುಲ್ ಒಂಥರ, ಈ ಹೆಡ್ಡೆ ಒಂಥರ ಮಾಡಿಕೋರೆ. ವಿಮೆನ್ಸ್ಗೆಲ್ಲ ಒಂದು ಟೆಡಿ ಬೇರೆ ಒಂದು ಕ್ರೇಜ್ ಇರುತ್ತೆ. ಹೌದು, ಅಂದರೆ ಅವ್ರಿಗೂ ರೂಮಲ್ಲೆಲ್ಲ ಟೆಡಿ ಬೇರ್ ಇರೋದ್ರಿಂದ ರಿಯಲ್ ಟೆಡಿ ಬೇರ್ ಥರ. ರಿಯಲ್ ಟೆಡಿ ಬೇರ್ ಅಂತೂ ಆಫರ್ ಮಾಡೋಕ್ಕಾಗಲ್ಲ. ಅದರ ಬದಲು ಪೂಡಲ್ನ ನೀವು ಆಫರ್ ಮಾಡ್ಬೋದು ಆರಾಮಾಗಿ. ನೋಡಿ ಇಲ್ಲಿ ಈ ಥರ ಕಟಿಂಗ್ ಮಾಡಿಸ್ಕೊಂಡು ನೀಟಾಗಿ ಟ್ರಿಮ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಅದು ನಿಮಗೆ ಒಂದು ಒಳ್ಳೆ ಟೆಡಿ ಬೇರ್ ಲುಕ್ಕು ಮತ್ತು ಒಂದು ಟೆಡಿ ಬೇರ್ ಫೀಲ್ ಥರನೇ ಕೊಡುತ್ತೆ. ನಿಮ್ಮ ಪಕ್ಕದಲ್ಲಿ ಆರಾಮಾಗಿ ಒಂದು ಎಂಜಾಯ್ ಕೊಡುತ್ತೆ. ಸರಿ ಸರ್, ನೆಕ್ಸ್ಟು ಸರ್ ಇದ್ಯಾವ ಕೋಟ್ ಸರ್? ಇದು ಡಾರ್ಕ್ ರೆಡ್ ಸರ್. ಇದು ಅಪ್ರಿಕೋಟ್ ಅಂತಾರಲ್ವಾ, ಅಪ್ರಿಕೋಟ್ ಡಾರ್ಕ್ ಬರುತ್ತೆ. ಇದು ಆ್ಯಕ್ಚುಲಿ ಅಪ್ರಿಕೋಟ್ ಇಲ್ಲ, ಇದು ರೆಡ್ ಕಲರ್. ಅಪ್ರಿಕೋಟ್ ಬೇರೆ ಬರುತ್ತೆ, ಅಪ್ರಿಕೋಟ್ ಲೈಟ್ ಕಲರ್ ಇರುತ್ತೆ. ಇದು ರೆಡ್ ಕಲರು. ಇದು ನಿಮ್ಗೆ ಜನರಲ್ ಸಿಗುತ್ತೆ. ನಮ್ಮ ಹತ್ರ ಏನು ನಾರ್ಮಲ್ ಕಲರ್ನು ಸಿಗುತ್ತೆ ನಮ್ಮ ಹತ್ರ. ಏನಂದ್ರೆ ನಾನು ಕ್ವಾಲಿಟಿಗೆ ತೋರಿಸ್ತೀನಿ ನಿಮಗೆ. ಕ್ವಾಲಿಟಿ ಇದು ನೋಡಿದ್ರೆ ಗೊತ್ತಾಗಿದೆ ನಿಮಗೆ. ಇದು ಅಡಲ್ಟ್. ಇದು 1 year ಓಲ್ಡು, ಅದು 14-15 months ಓಲ್ಡು. ಸೈಜ್ ನೋಡಿ, ಟಾಯ್ ಪೌಡರ್ ಅಂದ್ರೆ ಹೆಂಗೆ ಇರ್ಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ. 10 inches ನೋಡ್ಬೋದು. ನನ್ನ ಕೈ ನೋಡಿದ್ರೆ ನನ್ನ ಎಲ್ಬೋ ಅಷ್ಟೇ. ಎಲ್ಲಿ ಆದ್ರೆ ನೀವು ಇದು ಟಾಯ್ ಪೌಡರ್ ನನ್ನ ಹತ್ರ ಬೇರೆನೂ ಇದೆ, ಟೀ ಕಪ್ ಪೌಡರ್ನೂ ಇದೆ. ಅದು ತೋರಿಸ್ತೀನಿ. ಅದನ್ನು ತುಂಬಾ ನೋಡಿದ್ರೆ ಕಾಂಪ್ಯಾಕ್ಟ್. ಇದ್ರೆ ಅರ್ಧ ಇರುತ್ತೆ ಅಷ್ಟೇ. ಇದ್ರ ಅರ್ಧ ಇರುತ್ತೆ. ಇದೇ ತುಂಬಾ ಎಕ್ಸಾಟಿಕ್. ಇದ್ದ ಅರ್ಧ ಅದು ತೋರಿಸ್ತೀನಿ ನಾನು. ಸರ್ ಈ ಬ್ರೀಡ್ ಏನು ಸರ್? ಈ ಬ್ರೀಡು ವೆಲ್ಚ್ ಕಾರ್ಗಿ ಅಂತ ಹೇಳ್ತಾರೆ. ಇದು ಡಿಫ್ರೆಂಟ್ ಆಗೈತೆ. ಹೌದು ಸರ್, ಇದು ಫಾರಿನ್ ಬ್ರೀಡು. ಇವಾಗ ಕರೆಂಟ್ ಟ್ರೆಂಡಿ ಆಗಿರುತ್ತೆ. ಇದೊಂದು ಡ್ರಾಫ್ಟ್ ಡಾಗ್ ಅಂತ ಹೇಳ್ತಾರೆ. ಕುಲ್ಲ ಇರುತ್ತೆ. ಇಷ್ಟೇ. ಇದು ತುಂಬಾ ಅಟ್ರಾಕ್ಟಿವ್, ತುಂಬಾ ನಾಟಿ ಸರ್. ಇದು ಹೈಪರ್ ಆಕ್ಟಿವ್. ಇದು ಕೋಟಿಂಗ್ ಎಲ್ಲ ಯಾವ ತರ ಬರುತ್ತೆ? ಕೋಟಿಂಗ್ ಅಂದ್ರೆ ಸೆಮಿ ಕೋಟ್ ಬರುತ್ತೆ ಸರ್. ಇದು ಸೆಮಿ ಕೋಟ್ ಇಷ್ಟೇ ಬರುತ್ತೆ. ಮೀಡಿಯಂ ಇದರ 2-3 ಟೈಪ್ಸ್ ಕೋಟ್. ಲಾಂಗ್ ಕೋಟ್ ಬರುತ್ತೆ, ಅಂಡರ್ ಕೋಟ್ ಬರಲ್ಲ. ಸ್ಮೂತ್ ಕೋಟ್ ಬರುತ್ತೆ, ಸೆಮಿ ಕೋಟ್ ಬರುತ್ತೆ, ಲಾಂಗ್ ಕೋಟ್ ಬರುತ್ತೆ. ನಮ್ಮ ಹತ್ರ ಟೈಲ್ ಕೂಡ ಚಾಪ್ ಆಗಿರುತ್ತೆ. ಚಾಪ್ ಮಾಡ್ತೀವಿ. ಮಾಡ್ಲೇಬೇಕು. ಇಲ್ಲ ನಿಮ್ ಇಷ್ಟ. ಅದು ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂಥರ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಒಂಥರ ಬೇರೆ ಇರುತ್ತೆ. ನಿಮ್ ಇಷ್ಟ. ಅದು ನಾವು ಮಾಡಿ ಇಕ್ತೀವಿ. ಇದನ್ನು ಬ್ರೀಡಿಂಗ್ ಇಕ್ತೀವಿ. 1 year ಓಲ್ಡ್. ಇದು ಫ್ಯೂಚರ್ ಅಲ್ಲಿ ನಿಮ್ ಪಪ್ಪೀಸ್ ಸಿಗ್ಬೋದು. 4 months ಇದ್ರದೇ ಬೇಕಂತಂದ್ರೆ ಸ್ವಲ್ಪ 4 months ಆ ತರ ಕಾಯ್ಬೇಕಾಗುತ್ತೆ. ಇಲ್ಲಾಂದ್ರೆ ಸಡನ್ ಬೇಕೇ ಬೇಕು ಅಂತಂದ್ರೆ ಇದೇ ಅವೈಲೇಬಲ್ ಇದೆ, ಕೊಡಿಸ್ತಾರೆ. ಬೇಗ ಸಿಗಲ್ಲ, ಯಾಕಂದ್ರೆ ತುಂಬಾ ರೇರ್ ಇದೆಲ್ಲ. ಹೌದು, ಇದು ಹೆಸರು ಕೇಳ್ತಿದೆ ರೇರ್. ಹೌದು. ಈ ಬ್ರೀಡ್ ಟಾಯ್ ಪಾಮ್ ಅಂತ. ಇದು ಪ್ಯೂರ್ ವೈಟ್ ಬರುತ್ತೆ. ಇದರ ವೆರೈಟಿ ಆಫ್ ಕಲರ್ಸ್ ಬರುತ್ತೆ. ನಮ್ಮ ಹತ್ರ ಯೂಶ್ವಲ್ ಆಗಿ 2 colors ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ವೈಟ್ ಇರುತ್ತೆ. ನಮ್ಮ ಹತ್ರ ಪ್ರೆಸೆಂಟ್ ಆಗಿ ಪಪ್ಪೀಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಪ್ಪೀಸ್ ಇದೆ. ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಇಷ್ಟ ಅಂತ ಆ ಕಲರ್ ಇಕ್ಕಿದ್ದೀವಿ. ಏನಾದ್ರೆ ಒಂದು ಮಿನಿ ಹಸ್ಕಿ ಥರ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟು. ಇವಾಗ ದೊಡ್ಡ ಹಸ್ಕಿ ಬೇಕಂತ ಸ್ವಲ್ಪ ಇರ್ತಾರೆ. ಅವ್ರಿಗೆ ಅದರಲ್ಲೇ ಟಾಯ್ ಬೇಕಂದ್ರೆ ಇದನ್ನ, ಅದಕ್ಕೆ ನಾವು ಇದು ಪ್ರಿಫರೇಬಲ್ ಈ ಕಲರ್ ಇಕ್ಕಿದೀವಿ. ನೋಡಿ ಫುಲ್ಲು ಕೋಟಿಂಗ್ ನೋಡಿ ಹೆಂಗೈತೆ, ಇಷ್ಟು ಒಳಗಡೆ ಐತೆ. ಇಷ್ಟೆಲ್ಲ ಗ್ರೋ ಮಾಡಿದೀನಿ. ಇದು ಇನ್ನೂ ದೊಡ್ಡದು ಬರುತ್ತೆ. ಇನ್ನೂ ದೊಡ್ಡದು ಕೆಲವು ಫುಲ್ ಬೀಳುತ್ತೆ. ಹಸ್ಕಿಗೆ ಸೂಪರ್ ಹುಲಿ ಆ ತರ ಬರುತ್ತೆ. ನಾವು ಗ್ರೂ ಮಾಡಿ ಇಕ್ಕಿದಿಂದ ಈ ತರ ಇದೆ. ಇನ್ನ ಫುಲ್ ಕೆಳಗಡೆ ಬರುತ್ತೆ ಸರ್. ಇದಂತೂ ಹಿಡ್ಕೊಳಕಂತ ನೋಡಿ ಯಾವ ತರ ಇದೆ.
1.5 years old ಇದು. 1.5 ಕ್ಯೂಟ್ ಆಗಿದೆ. 2 kg ಇರ್ಬೋದು ಅಷ್ಟೇ. ಬೇರೆ ಕೂದಲೇ ಬರೇ ಫರ್ ಅಷ್ಟೇ. ಇದೆರಡು ನಮ್ಮ ಸ್ಟೆಡ್ ಮೇಲ್ಸ್. ಬ್ಲ್ಯಾಕ್ ಅಂಡ್ ಟ್ಯಾನ್ ಒಂದಿದೆ. ಬ್ಲ್ಯಾಕ್ ಅಂಡ್ ಟ್ಯಾನ್ ಇದೊಂದು ವೈಟ್. ಇದೆರಡು ಮೇಲ್ ಇದು ನಮ್ಮ ಸ್ಟೆಡ್ ಪರ್ಪಸ್ ಇಕ್ಕಿದ್ದೀವಿ. ಸಪೋಸ್ ಏನಾದರೂ ಆಚೆ ಅವರು ಸ್ಟೆಡ್ ಬೇಕಾದರೆ ಪ್ಯೂರ್ ಟಾಯ್ ಈ ಥರ ಒಳ್ಳೆ ಕ್ವಾಲಿಟಿ ಇರೋದು, ಒಳ್ಳೆ ಲೈನೇಜ್ ಇರೋದು. ಇದು ಪ್ಯಾರೆಂಟ್ಸ್ನು ಎರಡು ಇಂಪೋರ್ಟ್ ಲೈನೇಜ್ ಇದು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಒಳ್ಳೆ ನಿಮಗೆ ಅಟ್ರಾಕ್ಟಿವ್ ಕಲರ್ ಇದು. ನೋಡ್ಬೋದು ಫುಲ್ ಅಟ್ರಾಕ್ಟಿವ್. ಇದು ನಾರ್ಮಲ್ ಉಳ್ಳಿಕೋಟ್ ತರ ಸ್ನೋ ವೈಟ್ ತರ ನೋಡಿರ್ತೀರ. ಇದು ಈ ಕಲರ್ ಸಕ್ಕದಾಗೈತಿ ನೋಡಕ್ಕೆ. ಬ್ಲಾಕ್ ಅಂಡ್ ವೈಟ್ ಅಸ್ಕಿ ತರ, ಚಿಕ್ಕ ಅಸ್ಕಿ ತರ ಇರುತ್ತೆ ಇದು. ಫುಲ್ ಇಷ್ಟೇ ಇದು ಅಡಲ್ಟ್. ಇದು ಇಷ್ಟೇ ಇರುತ್ತೆ. ಇದನ್ನು ಕೋಟ್ ಗ್ರೂಮ್ ಮಾಡಿದ್ದೀನಿ. ಇದನ್ನು ಫುಲ್ ಸೇಮ್ ಕೋಟಿಂಗ್ ಗ್ರೂಮ್ ಮಾಡಿದ್ದೀನಿ. ಮೇಂಟೆನೆನ್ಸ್ ಗ್ರೂಮ್ ಮಾಡಿದ್ದೀನಿ. ಕೂದಲು ಇದಕ್ಕೆ ತುಂಬಾ ಬಾಚ್ತಾನೆ ಇರ್ಬೇಕು. ಇವ್ರು ಏನಾದ್ರು ಬಾಚಿಲ್ಲ ಅಂದ್ರೆ ಇದೆಲ್ಲ ಮ್ಯಾಟ್ ಆಗೋಗಿರೋದು. ಕ್ಲೀನ್ ಆಗಿ ಬಾಚಿರೋದ್ರಿಂದಾನೇ ಈ ತರ ಇರೋದು. ಇದು ಮೇಂಟೈನ್ ಮಾಡ್ಬೇಕು ಸ್ವಲ್ಪ. ನೀಟಾಗಿ ಫ್ಲಫಿ ತರ ಐತೆ ಸರ್. ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ? ಸೊ ಕಲರ್ ಅಷ್ಟೇನಾ? ಕಲರ್ ಡಿಫ್ರೆನ್ಸ್ ಸೇಮ್ ಒಂದೇ. ಇದು ಟಾಯ್ ಫಾರ್ಮ್ನೇ ಇದು. ಏನಿದೆ ಇಲ್ಲ. ಥ್ಯಾಂಕ್ ಯು ಸರ್. ನಿಮ್ಗೆ ಬರೋಂಥದ್ದು ಕಂಪ್ಲೀಟ್ಲಿ ಪಪ್ಪೀಸ್ ಆಗಿರುತ್ತೆ. ಈ ವಿಡಿಯೋ ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ನಿಮಗೆ ಕಂಪ್ಲೀಟ್ಲಿ ಅದನ್ನು ಪಪ್ಪೀಸ್ ನೋಡ್ಬೇಕಾದ್ರೆ ಒಂದು ಒಳ್ಳೆ ಕ್ವಾಲಿಟಿಲಿ ನೋಡಬೇಕು. ಅದಕ್ಕೆ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ವೀಡಿಯೋ ತೊಗೊಂಡು ಬರ್ತೀವಿ. ಅದರದ್ದು ಕಂಪ್ಲೀಟಾಗಿ ಈಗ ಮ್ಯೂಸಿಕ್ ಹಾಕ್ಬಿಟ್ಟು ಹಾಕ್ತೀನಿ ನೋಡಿ. ಇದ್ರಿಗೆ ಯಾವುದೇ ಇದ್ರೂ ಕಾಂಟ್ಯಾಕ್ಟ್ನ ಇವ್ರಿಗೆ ಮಾಡ್ಬೋದು. ಡೈರೆಕ್ಟ್ ಇವ್ರ ಪೇಜ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನನ್ನ ಥ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನನ್ನ ಥ್ರೂ ಏನಾದರೂ ಬಂದರೆ ನೀವೇನಾದರೂ ಆಫರ್ ಏನಾದ್ರು ಬಂದರೆ ನಾವು ಒಳ್ಳೆ ನಮ್ಮ ಮಾರ್ಕೆಟ್ ಪ್ರೈಸ್ ಏನು ಕೊಡ್ತೀವಿ ಇವಾಗ ಅದರಿಂದ ಒಂದು 2000-3000 ಕಡಿಮೆನೇ ಕೊಡ್ತೀವಿ ಸರ್. ನನಗೆ ನನ್ನ ಪೇಜಿಂದ ಬಂದರೆ ಕಡಿಮೆ ಕೊಡಿ ಅದು ಇದು ಅಂತ ನಾನು ಕೇಳಕ್ಕೆ ಹೋಗಲ್ಲ. ನಾನು ಕೇಳೋದೇನಂತಂದರೆ ಅವ್ರಿಗೆ ಒಂದು ಒಳ್ಳೆ ಗೈಡೆನ್ಸ್ ಕೊಡಿ, ಯಾವ ಥರ ಸಾಕಬೇಕು ಅಂತ. ಮತ್ತು ಇನ್ನೊಂದು ಪ್ರೈಸಲ್ಲಿ ಏನು ನಿಮ್ಗೆ ಯಾವ ಥರ ಇರುತ್ತೋ ಅದನ್ನೇ ಮಾಡಿ. ನಾನು ಅದ್ರ ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅದೆಲ್ಲ ಸುಮ್ಮನೆ ಗಿಮಿಕ್ ಆಗೋಗಿರ್ತದು. ಮತ್ತೆ ನಾನು ಕೇಳೋದೇನಂತಂದ್ರೆ ವ್ಯಾಕ್ಸಿನ್ ಫ್ರೀ ಮಾಡ್ಕೊಂಡು ಕೊಟ್ಬಿಡಿ ಒಂದು ಕೇಳ್ಕೊತೀನಿ. ಇಲ್ಲ ನೀವು ಹೇಳಿದ್ದೀರಾ ಫಸ್ಟೇ ಹೇಳಿದ್ರಿ ವ್ಯಾಕ್ಸಿನ್ ಫ್ರೀ ಮಾಡ್ಕೊಂಡು ಕೊಡ್ತೀವಿ, ನಮ್ಮ ನಾಯಿ ಥರ ನಾವು ಮಾಡ್ಕೊಡ್ತೀವಿ ಅಂತ. ಬೇರೆಯವ್ರ ಥರ ವ್ಯಾಕ್ಸಿನ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡೋದು ಅದೆಲ್ಲ ಮಾಡಲ್ಲ ಇವರು. ನೋಡ್ಬೋದು ನೀವು. ನನ್ನ ಕಡೆಯಿಂದ ಏನಾದರೂ ಬಂದರೆ ನಿಮಗೆ ಕಂಪ್ಲೀಟ್ಲಿ ಫ್ರೀ ಗೈಡೆನ್ಸ್ ಸಿಗುತ್ತೆ. ಇವ್ರ ಕಡೆಯಿಂದನೂ ಸಿಗುತ್ತೆ, ನನ್ನ ಕಡೆಯಿಂದನೂ ಸಿಗುತ್ತೆ. ನಿಮಗೆ ಯಾವುದೇ ಥರ ತೊಂದರೆ ಅಂತೂ ಆಗಲ್ಲ. ಏನೇ ಇದ್ರೂ ಬಂದು ಡೈರೆಕ್ಟ್ ಬೇಕಾದ್ರೂ ಮೀಟ್ ಮಾಡ್ಬಿಟ್ಟು ಬೇಕಾದ್ರೂ ತೊಗೊಂಡೋಗಿ. ಇಲ್ಲ ಅಂತಂದರೆ ಆನ್ಲೈನ್ ಥ್ರೂ ನಿಮ್ಗೆ ಯಾವ ಮರಿ ಬೇಕು ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತೀರೋ ಅದನ್ನೇ ನಿಮಗೆ ಟ್ರಾನ್ಸ್ಪೋರ್ಟ್ ಹಾಕ್ಕೊಡ್ತಾರೆ. ಹೌದು, ಮರಿ ಕೊಡೋದೇ ನಾವು 40+ ಮೇಲೇ ಕೊಡೋದು. ಆವಾಗಲೇ ವ್ಯಾಕ್ಸಿನ್ ಮಾಡಿದ್ದೀವಿ. ಅಕಸ್ಮಾತ್ ಹಾಕಿಲ್ಲ ಅಂದರೆ ನಮ್ಮ ಮರಿ ಕೊಡುವಾಗಲೇ ಡಾಕ್ಟರ್ ಹತ್ರ ಅವ್ರ ಥರ ತೋರಿಸ್ಬಿಟ್ಟು ನಾವು ವ್ಯಾಕ್ಸಿನೇಷನ್ ಮಾಡ್ಕೊಡ್ತೀವಿ. ಸರಿ ಸರ್. ಆಮೇಲೆ ಗ್ರೂಮಿಂಗ್ ಏನಾದರೂ ಬೇಕಾಗಿದೆ ಫಸ್ಟ್ ಹೇಳಿದಲ್ವಾ, ಆಚೆ ಹೆಂಗೆ ಗ್ರೂಮಿಂಗ್ ಎಷ್ಟು ಮಾಡ್ತಾರೆ ಅದರಿಂದ ಆಫ್ ಪ್ರೈಸ್ ಮಾಡ್ಕೊಡ್ತೀವಿ. ನಾವೇ ಬಂದು ಡೋರ್ ಸ್ಟಾಪ್ ಮಾಡ್ಕೊಡ್ತೀವಿ. ಅದನ್ನು ಅವ್ರಿಗೆ ಈಸಿ ಆಗಿಬಿಡುತ್ತೆ. ಅವಾಗ ಎಲ್ಲ ಏನೇನು ಅವ್ರಿಗೆ ನಮ್ಗೆ ಈಸಿ ಮಾಡ್ಬೋದು ಎಲ್ಲ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಡ್ತೀವಿ.